ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 135ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ, ದೇವಾಸುರರ ಯುದ್ಧ, ಮಯನ ಮಾಯೆಯಿಂದ ಗಣೇಶ್ವರರು ಮೋಹಗೊಂಡುದು, ಇಂದ್ರಾದಿ ದಿಕ್ಪಾಲಕರ ಯುದ್ಧ, ದೈತ್ಯರ ಪರಾಜಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ನಾರದ ಮಹರ್ಷಿಯು ತ್ರಿಪುರದಿಂದ ಹೊರಟು ದೇವಸೈನ್ಯದ ಬಳಿಗೆ ಬಂದು ಸಭಾಸ್ಥಾನವನ್ನು ಪ್ರವೇಶಿಸಿದನು. ಅತಿ ವಿಶಾಲವಾದ ಇಲಾವೃತವೆಂಬ ಪ್ರಸಿದ್ಧವಾದ ವರ್ಷವಿದೆ. ಅಲ್ಲಿ ಬಲಿಚಕ್ರವರ್ತಿಯ ಯಾಗವು ನಡೆಯಿತು. ಅವನು ಬದ್ಧನಾದುದು ಅಲ್ಲಿಯೇ. ಅದು ದೇವತೆಗಳ ಜನ್ಮಭೂಮಿಯೆಂದು 3 ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ. ಅವರ ವಿವಾಹಗಳು, ಯಾಗಗಳು, ಜಾತಕರ್ಮಾದಿ ಸಂಸ್ಕಾರಗಳು, ಕನ್ಯಾದಾನಗಳು ಇವೆಲ್ಲವೂ ನಡೆಯುವುದು ಅಲ್ಲಿಯೇ. ಪರಮೇಶ್ವರನು ತನ್ನ ಪ್ರಮಥ ಗಣಗಳೊಡನೆ ನಿತ್ಯವೂ ಅಲ್ಲಿ ವಿಹರಿಸುವನು.
ಮೇರು ಪರ್ವತದ ಶಿಖರದಲ್ಲಿರುವಂತೆಯೇ ಲೋಕಪಾಲಕರು ಸದಾ ಅಲ್ಲಿಯೂ ಇರುವರು. ಜೇನುತುಪ್ಪದಂತೆ ಹೊಂಬಣ್ಣದ ಕಣ್ಣುಗಳಿಂದ ಕೂಡಿದ ಬಾಲಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿದ ಮಹೇಶ್ವರನು ದೇವೇಂದ್ರನನ್ನು ಗಣಾಧಿಪರನ್ನು ನೋಡಿ ಹೀಗೆ ಹೇಳಿದನು. ಇಂದ್ರ, ನಿನ್ನ ಶತ್ರುಗಳಾದ ದಾನವರ ತ್ರಿಪುರ ದುರ್ಗವು ಕಾಣುತ್ತಿದೆ. ಇದು ವಿಮಾನಗಳಿಂದಲೂ ಪತಾಕೆಗಳಿಂದಲೂ ಧ್ವಜಗಳಿಂದಲೂ ಅಲಂಕೃತವಾಗಿದೆ. ಇದು ಆಶ್ಚರ್ಯಕರವೂ ಪ್ರಸಿದ್ಧವೂ ಆಗಿದೆ. ಅಗ್ನಿಯಂತೆ ವಿಶೇಷ ತಾಪವನ್ನು ಹುಟ್ಟಿಸುತ್ತಿದೆ. ಈ ಜನಗಳು ಬೆಟ್ಟದಂತಿದ್ದಾರೆ. ಕುಂಡಲಗಳನ್ನು ಕಿರೀಟಗಳನ್ನು ಧರಿಸಿದ್ದಾರೆ. ಪ್ರಾಕಾರ, ಗೋಪುರ, ಉಪ್ಪರಿಗೆ, ಹುಲ್ಲುಬಣವೆ ಇವುಗಳ ಮೇಲೆಲ್ಲ ಅಸುರರು ಸುಳಿದಾಡುತ್ತಿರುವರು. ಇವರ ಬಣ್ಣವು ಮೋಡವನ್ನು ಹೋಲುತ್ತದೆ. ಮುಖವು ವಿಕಾರವಾಗಿದೆ. ವಿಜಯಾಕಾಂಕ್ಷಿಗಳಾದ ದೈತ್ಯರು ಆಯುಧಗಳನ್ನು ಹಿಡಿದು ನಗರದಿಂದ ಹೊರಡುತ್ತಾರೆ. ನೀನು 100 ಜನ ದೇವತೆಗಳೊಡಗೂಡಿ ಸನ್ನದ್ಧನಾಗಿ ದಿವ್ಯಾಯುಧಗಳನ್ನು ಧರಿಸಿ ನನ್ನ ಭೃತ್ಯರ ಸಹಾಯದಿಂದ ಈ ಮಹಾಸುರನನ್ನು ಸಂಹರಿಸು. ನಾನೂ ಕೂಡ ಅಲೌಕಿಕವಾದ ಈ ರಥದ ಮಹಿಮೆಯಿಂದ ಬೆಟ್ಟದಂತೆ ನಿಶ್ಚಲವಾಗಿ ಮುಂದೆ ನಿಂತು ನಿಮ್ಮ ವಿಜಯಕ್ಕೋಸ್ಕರ ತ್ರಿಪುರಾಸುರನ ಛಿದ್ರವನ್ನೇ ಹುಡುಕುತ್ತಿರುವೆನು. ಓ ಇಂದ್ರ, ಪುಷ್ಯ ನಕ್ಷತ್ರ ಯೋಗದಿಂದ ಪಟ್ಟಣಗಳು 3 ಒಟ್ಟಿಗೆ ಸೇರಿದಾಗ ನಾನು ಒಂದೇ ಬಾಣದಿಂದ ಅವುಗಳನ್ನು ಸುಡುವೆನು. ಭಗವಂತನಾದ ರುದ್ರನು ಹೀಗೆ ಹೇಳಲು ದೇವೇಂದ್ರನು ಆ ಸೈನ್ಯದೊಡನೆ ತ್ರಿಪುರ ಜಯಕ್ಕಾಗಿ ಹೋದನು. ಭಯಂಕರವಾದ ರಥಗಳು ಹೊರಟವು. ಮುಂಗಾರು ಮೋಡಗಳು ಕವಿದಂತೆ ದೇವತೆಗಳು ಪ್ರಮಥ ಗಣಗಳು ಒಟ್ಟುಗೂಡಿ ಸಿಂಹನಾದ ಮಾಡಿದರು. ಆ ಧ್ವನಿಯನ್ನು ಕೇಳಿ ಯುದ್ಧಾಭಿಲಾಷಿಗಳಾದ ದಾನವರು ಆಯುಧಧಾರಿಗಳಾಗಿ ತ್ರಿಪುರ ದುರ್ಗದಿಂದ ಆಕಾಶಕ್ಕೆ ನೆಗೆದು ಓಡಿದರು. ಗಣಾಧಿಪರನ್ನು ನಡುಗಿಸಿದರು. ಉಳಿದವರು ಗುಡುಗಿನಂತೆ ಅರ್ಭಟಿಸುತ್ತ ಮೇಘದಂತೆ ಪ್ರಕಾಶಿಸಿದರು. ಸಿಂಹನಾದ ಮಾಡುತ್ತ ಭಯಂಕರವಾಗಿ ರಣವಾದ್ಯಗಳನ್ನು ಬಾರಿಸಿದರು. ದೇವತೆಗಳ ಸಿಂಹನಾದವು, ಬಗೆ ಬಗೆಯ ವಾದ್ಯಧ್ವನಿಗಳು, ಚಂದ್ರನು ಮೋಡಗಳಲ್ಲಿ ಮರೆಯಾಗುವಂತೆ ದೈತ್ಯರ ಸಿಂಹನಾದದಲ್ಲಿ ಮುಳುಗಿ ಹೋದವು. ಹುಣ್ಣಿಮೆಯ ದಿನ ಚಂದ್ರೋದಯವಾದಾಗ ಸಮುದ್ರವು ಉಕ್ಕುವಂತೆ ತ್ರಿಪುರವು ಭಯಂಕರ ರೂಪವಾದ ಮಹಾಸುರರ ಉತ್ಸಾಹದಿಂದ ಶೋಭಿಸಿತು. ವಿಲಾಸಪ್ರಿಯರಾದ ಕೆಲವರು ದಾನವರು ಪ್ರಾಕಾರಗಳಲ್ಲಿಯೂ, ಕೆಲವರು ಗೋಪುರಗಳಲ್ಲಿಯೂ, ಇನ್ನೂ ಕೆಲವರು ಮುಗಿಲಟ್ಟಳೆಗಳಲ್ಲಿಯೂ ಏರಿ ಕುಳಿತರು. ಚಿನ್ನದ ಹಾರವನ್ನು ಹಾಕಿಕೊಂಡು ಕೈವಸ್ತ್ರವು ಪ್ರಕಾಶಿಸುತ್ತಿರಲು ಶೂರರಾದ ಕೆಲವರು ದಾನವರು ನೀರು ತುಂಬಿದ ಮೋಡಗಳಂತೆ ಧ್ವನಿ ಮಾಡುತ್ತಿದ್ದರು. ಮನೆಯೊಳಗಿದ್ದ ಕೆಲವರು ಇಲ್ಲಿಂದಲ್ಲಿಗೆ ಓಡಾಡುತ್ತ ಬಟ್ಟೆಯನ್ನು ಬೀಸುತ್ತ ಇದೇನಿದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಇದೇನು, ನನಗೇನೂ ಗೊತ್ತೇ ಆಗುವುದಿಲ್ಲ, ನನ್ನ ಬುದ್ಧಿ ಮಂಕಾಗಿದೆ ಎಂದು ಒಬ್ಬನು ಹೇಳಲು, ಆಮೇಲೆ ನಿನಗೆ ಗೊತ್ತಾಗುತ್ತದೆ, ಕಾಲವು ಅಪಾರವಾದುದು ಎಂದು ಮತ್ತೊಬ್ಬನು ಉತ್ತರವಿತ್ತನು. ಸಿಂಹದ ತೇರನ್ನೇರಿ ಕುಳಿತಿರುವ ಈ ರಾಜನಾರು? ವ್ಯಾಧಿಯು ಶರೀರವನ್ನು ಪೀಡಿಸುವಂತೆ
ತ್ರಿಪುರವನ್ನು ಪೀಡಿಸುತ್ತಿರುವನಲ್ಲ. ಇವನು ಯಾರಾದರೂ ಆಗಿರಲಿ, ಸಡಗರ ಒದಗಿರುವಾಗ ಚಿಂತೆ ಏಕೆ? ಆಯುಧವನ್ನು ತೆಗೆದುಕೊಂಡು ಬಾ. ನಿನ್ನ ಪ್ರಶ್ನೆಗೆ ಉತ್ತರವನ್ನು ನಾನೆಲ್ಲಿ ತಿಳಿದುಕೊಂಡು ಬರಲಿ? ತ್ರಿಪುರವಾಸಿಗಳಾದ ದಾನವರು ಹೀಗೆ ಗಾಬರಿಗೊಂಡು ಒಬ್ಬೊಬ್ಬರ ಬಳಿಗೂ ಹೋಗಿ ಹೋಗಿ ತಮಗೆ ತೋರಿದಂತೆ ಮಾತನಾಡುತ್ತಿದ್ದರು. ತಾರಕಾಖ್ಯನೇ ಮೊದಲಾದ ದೈತ್ಯರು ಕುಪಿತರಾಗಿ ಬಿಲದಿಂದ ಮಹಾಸರ್ಪಗಳು ಹೊರಡುವಂತೆ ತ್ರಿಪುರ ನಗರದಿಂದ ಬೇಗನೆ ಹೊರಟರು. ಪ್ರಮಥ ಗಣಗಳ ಮುಂದಾಳುಗಳು ಸಿಂಹಗಳು ಮದಿಸಿದ ಆನೆಗಳನ್ನು ತಡೆಯುವಂತೆ ಓಡಿ ಹೋಗುತ್ತಿರುವ ದೈತ್ಯರನ್ನು ತಡೆದರು. ಜ್ವಲಿಸುವ ಅಗ್ನಿಯಂತೆ ದರ್ಪಯುಕ್ತರಾದ ಅವರ ರೂಪಗಳು ತಿದಿಯಿಂದ ಒತ್ತಿದ ಕುಲುಮೆಯ ಬೆಂಕಿಯ ಹಾಗೆ ತಾಪವನ್ನು ಬೀರುತ್ತಿದ್ದವು. ಬಳಿಕ ದೊಡ್ಡ ದೊಡ್ಡ ಬಿಲ್ಲುಗಳನ್ನೆಳೆದು ಭಯಂಕರವಾಗಿ ಧ್ವನಿ ಮಾಡುತ್ತಾ ಪ್ರಾಣಾಹಾರಿಗಳಾದ ಬಾಣಗಳಿಂದ ಒಬ್ಬರೊಡನೊಬ್ಬರು ಹೊಡೆದಾಡಿದರು. ಸುಂದರರಾದ ದಾನವರು ಬೆಕ್ಕು, ಜಿಂಕೆ ಇವುಗಳಂತೆ ವಿಕಾರವಾಗಿಯೂ ಭಯಂಕರವಾಗಿಯೂ ಮುಖವಿರುವ ಪ್ರಮಥ ಗಣಗಳನ್ನು ನೋಡಿ ನೋಡಿ ಗಟ್ಟಿಯಾಗಿ ನಕ್ಕರು. ಪರಿಗಗಳಂತೆ ದೀರ್ಘವಾದ ಬಾಹುಗಳಿಂದ ಬಿಲ್ಲುಗಳನ್ನೆಳೆದು ಬಾಣಗಳನ್ನು ಪ್ರಯೋಗಿಸಲು ಅವು ಪಕ್ಷಿಗಳು ಕೆರೆಯನ್ನು ಪ್ರವೇಶಿಸುವಂತೆ ಭಟರ ಕವಚಗಳಲ್ಲಿ ನಾಟಿಕೊಂಡವು. ಸಾಯುತ್ತೀರಿ, ಹೋಗುವುದೆಲ್ಲಿಗೆ? ಕೊಂದು ಹಾಕುವೆವು, ಹಿಂತಿರುಗಿರಿ ಎಂದು ಪ್ರಮಥಾಧಿಪರನ್ನು ಕ್ರೂರವಾಗಿ ಜರೆದು ಸೂರ್ಯ ಕಿರಣಗಳು ಮೇಘಗಳನ್ನು ಭೇದಿಸುವಂತೆ ತೀಕ್ಷ್ಣವಾದ ಬಾಣಗಳಿಂದ ಇರಿದರು. ಸಿಂಹದ ಕಣ್ಣುಗಳಿಂದಲೂ ಶೌರ್ಯ ಪರಾಕ್ರಮಗಳಿಂದಲೂ ಕೂಡಿದ ಪ್ರಮಥರೂ ಸಹ ಕಲ್ಲುಗಳಿಂದಲೂ ಬಂಡೆಗಳಿಂದಲೂ ಮರಗಳಿಂದಲೂ ದೈತ್ಯ ದಾನವರನ್ನು ಪ್ರಹರಿಸಿದರು. ಆಕಾಶವು ಮೋಡಗಳಿಂದಲೂ ಹಂಸ ಪಕ್ಷಿಗಳಿಂದಲೂ ತುಂಬಿದಂತೆ ಆ ತ್ರಿಪುರವೆಲ್ಲವೂ ದಾನವರಿಂದ ತುಂಬಿ ಪ್ರಕಾಶಿಸುತ್ತಿತ್ತು. ಕಾಮನ ಬಿಲ್ಲಿನಿಂದ ಶೋಭಿಸುವ ಮೋಡಗಳು ಮಳೆಯನ್ನು ಕರೆಯುವಂತೆ ಬಿಲ್ಲುಗಳನ್ನೆಳೆಯುತ್ತಿರುವ ದೈತ್ಯೇಂದ್ರರು ಬಾಣಗಳನ್ನು ಸುರಿಸಿದರು. ಬಾಣಗಳಿಂದ ದಾನವರು ಎಡೆಬಿಡದೆ ಪ್ರಹರಿಸುತ್ತಿರಲು ಗಣಾಧಿಪರ ದೇಹದಿಂದ ರಕ್ತವು ಹೊಂಬಣ್ಣದ ಧಾತುರಸವು ಬೆಟ್ಟಗಳಿಂದ ಪ್ರವಹಿಸುವಂತೆ ಸುರಿಯಿತು. ದೇವತೆಗಳು ಪ್ರಯೋಗಿಸಿದ ಮರ, ಬೆಟ್ಟ, ವಜ್ರಾಯುಧ, ಶೂಲ, ಪಟ್ಟಸ, ಕೊಡಲಿ ಮುಂತಾದ ಶಸ್ತ್ರಗಳ ಪ್ರಹಾರದಿಂದ ದೈತ್ಯರು ಉಳಿಗಳ ಹೊಡೆತದಿಂದ ಗಾಜುಗಳು ನುಚ್ಚು ನೂರಾಗುವಂತೆ ಪುಡಿಪುಡಿಯಾದರು. ಹುಣ್ಣಿಮೆಯ ದಿನ ಚಂದ್ರೋದಯವಾದಾಗ ಉಕ್ಕುವ ಸಮುದ್ರದಂತೆ ಭಯಂಕರರಾದ ಆ ಮಹಾಸುರರಿಂದ ತ್ರಿಪುರ ನಗರವು ಕಿಕ್ಕಿರಿಯಿತು. ದೈತ್ಯರಾಜನಾದ ತಾರಕಾಖ್ಯನಿಗೆ ಜಯವಾಗಲಿ ಎಂದು ದೈತ್ಯರು, ದೇವೇಂದ್ರನೂ ರುದ್ರನೂ ಜಯಿಸಲಿ ಎಂದು ಗಣೇಶ್ವರರು ಘೋಷಿಸುತ್ತಿದ್ದರು. ಸಮುದ್ರದಂತೆ ಅಪರಿಮಿತವಾದ ಆ ಸೈನ್ಯದಲ್ಲಿ ಬಾಣಗಳ ವೇಗಕ್ಕೆ ಸಿಕ್ಕಿ ಮುಂದೆ ನುಗ್ಗಲಾರದೆ ಮೈಕೈ ಸೀಳಿ ಹೋಗಿರಲು ಯೋಧರು ಮಳೆಗಾಲದಲ್ಲಿ ನೀರು ತುಂಬಿದ ಮೋಡಗಳಂತೆ ಅಬ್ಬರಿಸುತ್ತಿದ್ದರು. ಕತ್ತರಿಸಿ ತುಂಡು ತುಂಡಾದ ಕೈಗಳು, ತಲೆಗಳು, ಧ್ವಜಗಳು ಮತ್ತು ಬೆಳ್ಗೊಡೆಗಳು ಇವುಗಳಿಂದಲೂ ರಕ್ತ ಮಾಂಸಗಳಿಂದಲೂ ತುಂಬಿದ ಯುದ್ಧಭೂಮಿಯು ಬಹು ಭಯಂಕರವಾಗಿತ್ತು. ದಾನವರು ಪ್ರಮಥರು ಆಕಾಶಕ್ಕೆ ತಾಲ ವೃಕ್ಷದಷ್ಟು ಎತ್ತರವಾಗಿ ಹಾರಿದರು. ಆಯುಧಧಾರಿಗಳಾದ ವೀರಭಟರಿಂದ ಪೆಟ್ಟನ್ನು ತಿಂದು ಮೇಲಿನಿಂದ ಬಿದ್ದರು. ವೀರರು
ಸಾಹಸದಿಂದ ಒಬ್ಬರನ್ನೊಬ್ಬರು ಹೊಡೆದಾಗ ಆಕಾಶದಲ್ಲಿದ್ದ ಸಿದ್ಧರು, ಅಪ್ಸರ ಸ್ತ್ರೀಯರು ಮತ್ತು ಚಾರಣರು ಸಂತೋಷಪಟ್ಟು ಸರಿ ಸರಿ ಎಂದು ಕೂಗುತ್ತಿದ್ದರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 135ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.